ಬೆಳಗಾವಿಯಲ್ಲಿ ನಿಲ್ತಾನೆ ಇಲ್ಲ ಡಿಸಿಸಿ ಬ್ಯಾಂಕ್ ಚುನಾವಣೆಯ ರಾಜಕೀಯ ಜಿದ್ದಾಜಿದ್ದಿ. ಯಾಕಂದ್ರೆ ಕತ್ತಿ ಸವದಿ ಆಪ್ತರ ನಡುವೆ ನಡೀತಾ ಇರುವಂತಹ ಈ ಕೋಟೆಗೆ ಎಂಟ್ರಿ ಕೊಟ್ಟಂತಹ ಬಾಲಚಂದ್ರ ಅಂಡ್ ಟೀಮ್ ಈಗ ಮತ್ತೊಂದು ಎಂಟ್ರಿ ಆಗಿರೋದ್ರಿಂದ ಜಿದ್ದಾಜಿದ್ದಿನ ರಾಜಕೀಯ ಜೋರಾಗಿ ನಡೀತಾ ಇದೆ. ಬೆಳಗಾವಿಯಲ್ಲಿ ನಿಲ್ತಾನೆ ಇಲ್ಲ ಡಿಸಿಸಿ ಬ್ಯಾಂಕ್ ಚುನಾವಣೆಯ ರಾಜಕೀಯ. ಈ ಜಿದ್ದಾಜಿದ್ದಿನ ರಾಜಕೀಯದಲ್ಲಿ ಕತ್ತಿ ಸವದಿ ಆಪ್ತರ ಕೋಟೆಗೆ ಎಂಟ್ರಿ ಕೊಟ್ಟಿರೋದೀಗ ಬಾಲಚಂದ್ರ ಅಂಡ್ ಟೀಮ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಫೈಟ್ ಆರಂಭವಾಗ್ಬಿಟ್ಟಿದೆ. ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಹುಕ್ಕೇರಿ ಅಥಣಿ ಆಯ್ತು. ಈಗ ರಾಮದುರ್ಗ ಮತಕ್ಷೇತ್ರದಲ್ಲಿ ಜಾರಕಿಹೊಳಿ ಬಣದ ಕಣ್ಣು ಬಿದ್ದಿದೆ. ರಾಮದುರ್ಗ ತಾಲೂಕಿನ ಕೃಷಿ ಪತ್ತಿನ ಸದಸ್ಯರ ಮಹತ್ವದ ಸಭೆಯಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್ ಈಗ ನಡೀತಾನೆ ಇದೆ. ಈ ರಾಜಕೀಯದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಂದ್ರೆ ಒಂಥರ ಹೇಗೆ ಅಂದ್ರೆ ಇದು ನನಗೆ ಸಿಗುತ್ತಾ ಅಂತ ಓಡಾಡೋದೇ ಜಾಸ್ತಿ. ಈಗ ಈ ಜಿದ್ದಾಜಿದ್ದಿನ ರಾಜಕೀಯದ ನಡುವೆನೆ ಕತ್ತಿಯವರು ಮತ್ತೆ ಸವದಿಯವರ ಆಪ್ತರ ಕೋಟೆಗೆ ಎಂಟ್ರಿ ಕೊಟ್ಟಿರೋದು ಈಗ ಬಾಲಚಂದ್ರ ಮತ್ತೆ ಅವರ ಟೀಮ್. ಅಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಫೈಟ್ ಈಗ ಆಲ್ರೆಡಿ ಆರಂಭ ಆಗ್ಬಿಟ್ಟಿದೆ. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು. ಹುಕ್ಕೇರಿಯಲ್ಲಿ ಆಯ್ತು ಡಿಸಿಸಿ ಬ್ಯಾಂಕ್ ಈ ಜಿದ್ದಾಜಿದ್ದಿ ಚುನಾವಣೆದು. ಅಥಣಿಯಲ್ಲಿ ಆಯ್ತು ಡಿಸಿಸಿ ಬ್ಯಾಂಕ್ ಚುನಾವಣೆದು. ಈಗ ರಾಮದುರ್ಗದಲ್ಲಿ ಮತಕ್ಷೇತ್ರದಲ್ಲಿ ಈಗ ಜಾರಕಿಹೊಳಿ ಬಣ ಕಂಡುಬಿದ್ದಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಹುಕ್ಕೇರಿ ಆಯ್ತು, ಅಥಣಿ ಆಯ್ತು, ಈಗ ರಾಮದುರ್ಗದಲ್ಲಿ ಮತಕ್ಷೇತ್ರ ಮಾಡೋದಕ್ಕೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಈಗ ಸಜ್ಜಾಗ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ವಾತಾವರಣ ಅಂತ ತಿಳಿಸ್ಕೊಡಿ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದ್ರು ಕೂಡ ಇಲ್ಲಿನವರೆಗೂ ಕೂಡ ಜಾರಕಿಹೊಳಿ ಬಣದ ಏನ್ ಅಭ್ಯರ್ಥಿಯನ್ನ ಅಲ್ಲಿರ್ತಕ್ಕಂಥ ಹಾಲಿ ಮತ್ತು ಮಾಜಿ ಇಬ್ಬರು ಶಾಸಕರು ಕೂಡ ಸೋಲಿಸಿದ್ರಿಂದ ಅಲ್ಲಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಟೀಮ್ ಏನಿದೀಗ ಫುಲ್ ಅಲರ್ಟ್ ಆಗಿದೆ ಅಂತ ಹೇಳ್ಬೋದು. ಮುಂಬರುವ ಎಲೆಕ್ಷನ್ಗೆ ತಮ್ಮ ಬೆಂಬಲಿತ ಅಭ್ಯರ್ಥಿಗೆ ಅಂದ್ರೆ ಈಗ ತಯಾರಿ ಈಗಿಂದನೇ ನಡೆಸಿದ್ದಾರೆ ಅಂತ ಹೇಳ್ಬೋದು. ಇವರು ಅಲ್ಲಿರ್ತಕ್ಕಂಥ ರಾಮದುರ್ಗಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಆಗಿತ್ತು, ಆ ಸಂದರ್ಭದಲ್ಲಿ ಇವ್ರ ಕತ್ತಿ ಮತ್ತು ಆನಂತರ ಸೌದಿ ಬೆಂಬಲಿತ ಅಭ್ಯರ್ಥಿಯಲ್ಲಿ ಆಯ್ಕೆ ಆಗ್ತಾನೆ. ಆಗ ಆ ಸಂದರ್ಭದಲ್ಲಿ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ಏನಿರ್ತಾನೆ ಸೋಲನ್ನು ಅನುಭವಿಸ್ತಾನೆ. ಆದ್ರೂ ಕೂಡ ಸೋತ್ರನು ಕೂಡ ಇಲ್ಲಿವರೆಗೂ ಕೂಡ ಮುಂಬರುವ ಎಲೆಕ್ಷನ್ ಅಲ್ಲಿ ನಾವು ಇದನ್ನ ಬಿಡೋದಿಲ್ಲ ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಜಾರಕಿಹೊಳಿ ಕುಟುಂಬ ಆಗಿರ್ಬೋದು ಅದನ್ನ ಜಿದ್ದಿಗೆ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದರಿಂದ ಈ ಹಿಂದೆ ಕೂಡ ಹುಕ್ಕೇರಿಯಲ್ಲಿ ಆಗಿರ್ಬೋದು, ಅದೇ ರೀತಿ ಅಥಣಿಯಲ್ಲಿ ಆಗಿರ್ಬೋದು, ಈಗ ಅಲ್ಲಿ ಕೂಡ ಒಂದೊಂದು ಸಮಾವೇಶನ ಆಗಿರ್ಬೋದು, ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇದ್ರು. ಆದ್ರೆ ರಾಮದುರ್ಗ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಮಾವೇಶ ಆಗ್ಲಿ ಒಂದು ಸಮಾರಂಭ ಆಗ್ಲಿ ಯಾವುದೂ ಕೂಡ ಮಾಡಿದಿರಲಿಲ್ಲ. ಆದ್ರೆ ನಿನ್ನೆ ಅದ್ದೂರಿಯಾಗಿ ಒಂದು ರೀತಿಯಾಗಿ ಇವರು ಒಂದು ಸಮಾರಂಭವನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಾಲಚಂದ್ರ ಜಾರಕಿಹೊಳಿ. ನಾವು ಬಂದು ಇಲ್ಲಿ ಸಮಾವೇಶ ಮಾಡ್ತಾ ಇದ್ವಿ, ಈ ಸಮಾವೇಶದಿಂದ ಅಲ್ಲಿರ್ತಕ್ಕಂಥ ಹಾಲಿ ಮಾಜಿ ಶಾಸಕರಿಗೆ ಇಬ್ಬರಿಗೂ ಕೂಡ ನಿದ್ದೆ ಹತ್ತಲ್ಲ ಅಂತೇಳಿ ಕೂಡ ಒಂದು ರೀತಿಯಲ್ಲಿ ಅವ್ರಿಗೆ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮುಂಬರುವ ಎಲೆಕ್ಷನ್ಗೆ ಮುಂಬರತಕ್ಕಂಥ ವಿಧಾನಸಭಾ ಎಲೆಕ್ಷನ್ ಇದೆ, ಅದಕ್ಕೆ ಒಂದು ರೀತಿಯಲ್ಲಿ ಈಗಿಂದನೇ ಒಂದು ರೀತಿ ಬೇಸ್ಮೆಂಟ್ ಅನ್ನ ಹಾಕ್ತಾ ಇರುವಂತದ್ದು ಬಾಲಚಂದ್ರ ಜಾರಕಿಹೊಳಿ ಅವರು. ಇಂಚರ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸಭೆಯ ಪಟ್ಟಣದಲ್ಲಿ ಯಾದವಾಡ ವಿರುದ್ಧ ಗುಡುಗಿದಂತಹ ಬಾಲಚಂದ್ರ ಜಾರಕಿಹೊಳಿ ಹಾಲಿ ಮಾಜಿ ಶಾಸಕರಿಗೂ ಕೂಡ ನಮ್ಮ ಎಂಟ್ರಿ ಇದೆ, ಹಾಗೆ ನಿದ್ದೆ ಹತ್ತುತ್ತಾ ಇಲ್ಲ ಅನ್ನೋ ವಿಚಾರವಾಗಿ ಇವತ್ತಿನಿಂದ ಅವರಿಗೆ ಟೆನ್ಷನ್ ಆರಂಭ ಆಗುತ್ತೆ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಪರೋಕ್ಷವಾಗಿ ಶಾಸಕ ಅಶೋಕ ಪಟ್ಟಣ ಹಾಗೆ ಮಾಜಿ ಶಾಸಕ ಮಹದೇವಪ್ಪ ಇವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನಾವು ಹೊರಗಿನವರಲ್ಲ, ನಾವು ಇಲ್ಲವರ ಅದು ದಯಮಾಡಿ ಅದನ್ನು ಹೇಳ್ಕೊಟ್ಟು ಹೋಗ್ತಾರೆ, ಅದನ್ನು ನಂಬಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾವೆಲ್ಲರೂ ಕೂಡ ಮುಂದೆ ಮಾತಾಡಿ ಡಿಸಿಸಿ ಬ್ಯಾಂಕ್ ಮುಖಾಂತರ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ. ಅದಕ್ಕೆ ನಾವೆಲ್ಲರೂ ಇಷ್ಟೊಂದು ಇವತ್ತು ನನಗೆ ಖುಷಿ ಆಯ್ತಲ್ಲ, ರಾಮದುರ್ಗದಾಗ ಇಷ್ಟೊಂದು ಸಂಖ್ಯೆ ಏನಂದ್ರೆ ಇವತ್ತಿಂದ ನಮ್ಮ ಹಾಲಿ ಮಾಜಿಗಳಿಗೆ ನೀರು ಕಟ್ಟುವುದಿಲ್ಲ. ಆಗಲಿ ನಮ್ಮ ಕೆಲಸ ನಾವು ಮಾಡೋಣ, ನಾವೇನು ಯಾರಿಗಿಲ್ಲ ಈಗ ಮೊದಲ ಬೇಕಿದ್ರೆ ನಾವು ನಮ್ಮ ಸಂಘಟನೆ ನಮ್ಮ ಕೆಲಸ ನಮ್ಮ ಬೆನ್ನ ಹತ್ತಿರ ಮಂದಿ ನಾವು ಕಷ್ಟ ಅವ್ರ ಜೊತೆಗೆ ನಾವು ನಿಲ್ಲವತ್ತ ಸಂದೇಶ ಕೊಡಕ್ಕೆ ನಾವು ಬಂದಿದ್ವಿ.
ನಿಮ್ಮ ಜೊತೆಗೆ ಇರ್ತೀವಿ. ಹೊಸ ಸೊಸೈಟಿ ಎಂಟು ಮಾಡ್ತೀವಿ. ಅದ್ರ ಜೊತೆ ಯಾವ ಬಂದು ಬರ್ತೀವಿ. ನೇಕಾರ ಸಾಲ ಬಗ್ಗೆ ಹೇಳಿದಾರೋ ನೇಕಾರ ಸಾಲ ಹೆಚ್ಚು ಮಾಡಿ ಕೊಡ್ಬೇಕಂತ ಹೇಳಿ ಅವರೊಂದು ಪ್ರಸ್ತಾವ ಕೊಟ್ಟಿದ್ದಾರೆ.